ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ದೀರಾ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ಬೋದಾ? ಎಷ್ಟು ಸಲ ಮಾಡಿಸ್ಬೇಕು? ಯಾವಾಗ ಮಾಡಿಸ್ಬೇಕು? ಇವೆಲ್ಲ ಡೌಟ್ಗಳು ನಿಮಗಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಫಸ್ಟ್ ಸ್ಕ್ಯಾನು 6-8 ವಾರದಲ್ಲಿ ಮಾಡಿಸೋದು. ಪಾಪು ಹಾರ್ಟ್ ಬೀಟ್ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ಪ್ರೆಗ್ನೆನ್ಸಿ ಎಲ್ಲಿ ಫಾರ್ಮ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೆಕೆಂಡ್ ಸ್ಕ್ಯಾನು 11-14 ವಾರದಲ್ಲಿ ಅರ್ಲಿ ಡೇಂಜರಸ್ ಡಿಫೆಕ್ಟ್ಸ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕತ್ತು ಮತ್ತು ಮೆದುಳು ನಾರ್ಮಲಾಗಿ ಫಾರ್ಮ್ ಆಗಿದೆಯಾ ಅಂತ. ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಹೇಳ್ತಾರೆ. ಪ್ಲಸ್ ಟ್ವಿನ್ಸ್ ಆರ್ ಟ್ರಿಪ್ಲೆಟ್ಸ್ ಅನ್ನೋದು ಗೊತ್ತಾಗುತ್ತೆ. ಥರ್ಡ್ ಸ್ಕ್ಯಾನು ಅನಾಮಲಿ ಸ್ಕ್ಯಾನ್ ಅಂತ 18-22 ವಾರದಲ್ಲಿ ಮಾಡೋದು. ಪಾಪುಗಳದ್ದು ಅಂಗಾಂಗಗಳು ನಾರ್ಮಲ್ ಆಗಿ ಫಾರ್ಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಫೀಟಲ್ ಎಕೋ ಕೂಡ ಮಾಡ್ತಾರೆ. 4ನೇ ಸ್ಕ್ಯಾನು ಗ್ರೋತ್ ಸ್ಕ್ಯಾನ್ ಅಂತ 28-32 ವಾರದಲ್ಲಿ ಮಾಡೋದು. ಪಾಪುದು ನಾರ್ಮಲ್ ಗ್ರೋತ್ ಇದೆಯಾ, ಅಂದರೆ ನಾರ್ಮಲ್ ವೆಯ್ಟ್ ಡೆವಲಪ್ ಆಗಿದೆಯಾ, ಪಾಪು ಸಿತ್ತ ನೀರು ನಾರ್ಮಲ್ ಆಗಿದೆಯಾ, ರಕ್ತ ಚಲನೆ ನಾರ್ಮಲ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಕೊನೆ ಸ್ಕ್ಯಾನು ಇನ್ನೇನು ಡೆಲಿವರಿಗೆ ಹತ್ರ ಬರೋ ಥರ 38-39 ವಾರದಲ್ಲಿ ಮಾಡಿಸ್ಬೇಕು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಏನಾದ್ರು ನೀಡಿದರೆ ಈ ವಿಡಿಯೋ ಶೇರ್ ಮಾಡಿ.